ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಪೂರ್ವಜರು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ವಿಚಾರಗಳನ್ನು ನಮಗೆ ಕಲಿಸಿದ್ದಾರೆ. ಅದನ್ನು ನಮ್ಮ ಒಂದು ಹ್ಯಾಬಿಚುವಲ್ ಅಂದರೆ ಪ್ರತಿನಿತ್ಯ ಒಂದು ಅಭ್ಯಾಸ ಅನ್ನುವ ಥರ ಈ ಒಂದು ಕೆಲವೊಂದು ಆಚರಣೆಗಳನ್ನು ನಮಗೆ ರೂಢಿಸಿಕೊಟ್ಟಿದ್ದಾರೆ. ಬೆಳಗ್ಗೆನೆ ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆನೆ ಎದ್ದೇಳುವಂತಹದ್ದು, ಆಮೇಲೆ ನೆಲದ ಮೇಲೆ ಕೂತ್ಕೊಂಡು ಕೈನ ಸ್ವಚ್ಛ ಮಾಡಿ ಊಟ ಮಾಡುವಂತಹದ್ದು, ದೇವರ ಪ್ರಾರ್ಥನೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಕೆಲವೊಂದು ನಮ್ಮ ದೈಹಿಕ ವ್ಯಾಯಾಮಗಳು, ಯೋಗ ಆಗಿರ್ಬೋದು, ಬೇರೆ ಥರದ್ದು ಈ ರೀತಿ ಬಹಳಷ್ಟು ವಿಚಾರಗಳು ಅಂದರೆ ಅವುಗಳು ನಮ್ಮ ಆರೋಗ್ಯಕ್ಕೆ ಪೂರಕ ಆಗಿರೋಂಥದ್ದು. ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯ. ವಿಶ್ವಸಂಸ್ಥೆ ಏನು ಹೇಳಿದೆ, ಸಂಪೂರ್ಣ ಆರೋಗ್ಯಕ್ಕೆ ಪೂರಕವಾದ ಈ ಅಂಶಗಳನ್ನು ಯಾವುದೋ ಒಂದು ಆಚರಣೆಯ ಮುಖಾಂತರ, ಅಭ್ಯಾಸಗಳ ಮುಖಾಂತರ ನಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪುಟ್ಟ ಮಕ್ಕಳಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರಿದ್ದರೆ ಅವರು ಎದ್ದೇಳಬೇಕಾದ್ರೆ ಬಲಗಡೆಯಿಂದ ಎದ್ದೇಳು, ನೀನು ಎಡಗಡೆ ಎದ್ದರೆ ನಿನಗೆ ಇಡೀ ದಿನ ನಿನಗೆ ಕೆಟ್ಟದಾಗುತ್ತೆ, ನೀನು ಬಲಭಾಗದಿಂದ ಎದ್ದೇಳುವುದನ್ನು ಅಭ್ಯಾಸ ಮಾಡು ಅಂತಾರೆ. ಪ್ರತಿಯೊಬ್ಬರೂ ಅದೇ ಥರ ನಿಧಾನವಾಗಿ ಬಲಭಾಗಕ್ಕೆ ಹೊರಳಿ ಎದ್ದೇಳುವುದನ್ನೇ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹದ್ದು. ಎರಾಟಿಕ್ಕಾಗಿ ಸಡನ್ನಾಗಿ ಎದ್ದು ಕೂರೋಂಥದ್ದೇ ಆಗಲಿ, ಎಡಭಾಗಕ್ಕೆ ಏಳೋದೇ ಆಗಲಿ ಯಾರೂ ಮಾಡಲ್ಲ. ಕಾರಣ ಬಾಲ್ಯದಿಂದಲೂ ನಮಗೆ ಈ ಒಂದು ಅಭ್ಯಾಸವನ್ನು ಮಾಡಿಸಿರ್ತಾರೆ. ನಂತರ ಎದ್ದ ತಕ್ಷಣ ಇವಾಗೆಲ್ಲ ಏನಾಗ್ತಾ ಇದೆ ಅಂದರೆ, ಈ ಒಂದು ಅಭ್ಯಾಸವನ್ನು ಮಾಡಿಸದೇ ಇದ್ದಂತಹ ಮಕ್ಕಳು ಎದ್ದ ತಕ್ಷಣ ಅವರು ಟ್ಯಾಬ್ ಇಟ್ಕೊಳ್ಳೋವಂಥದ್ದು ಅಥವಾ ಮೊಬೈಲ್ ಫೋನ್ ಇಟ್ಕೊಳ್ಳೋವಂಥದ್ದು, ತಕ್ಷಣ ಅದರಲ್ಲಿ ಬಂದಿರುವ ಮೆಸೇಜ್ಗಳಾಗ್ಬೋದು, ನೋಟಿಫಿಕೇಷನ್ಗಳಾಗಿರ್ಬೋದು, ಕಾಮೆಂಟ್ಸ್ಗಳಾಗಿರ್ಬೋದು, ಇಂಥದನ್ನೇ ನೋಡೋದು. ಎದ್ದ ತಕ್ಷಣವೇ ಅದಕ್ಕೆ ಎಕ್ಸ್ಪೋಸ್ ಆಗುವಂತಹದ್ದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಹಿರಿಯರಿದ್ದಂತಹ ಮನೆಗಳಲ್ಲಿ ಸಾಮಾನ್ಯವಾಗಿ ಹಿರಿಯರು ಏನು ಮಾಡ್ತಾರೆ ಅಂದರೆ, ಬಲಗಡೆಯಿಂದ ಎದ್ದೇಳು, ಎದ್ದ ತಕ್ಷಣ ಎರಡು ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿಕೊಂಡು ಕೈಗಳನ್ನು ನೋಡಿಕೊಂಡು ಒಂದು ಮಂತ್ರವನ್ನು ಹೇಳು ಅಂತ ಹೇಳ್ತಾರೆ. ಅದರಲ್ಲಿ ಕರಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅನ್ನುವ ಒಂದು ಮಂತ್ರವನ್ನು ಹೇಳು. ನಿನ್ನ ಕೈ ತುದಿಯಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಕೈ ಬುಡದಲ್ಲಿ ಗೌರಿ ಇದ್ದಾರೆ, ನಿಮಗೆ ಕಾಣುತ್ತೆ. ನಾವು ಸಣ್ಣವರಿದ್ದಾಗ ನಾನು ಪ್ರತಿದಿನ ನೋಡ್ಕೊಂಡು ಕಾಣ್ತಾನೆ ಇಲ್ವಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಪ್ರತಿದಿನ ಹೇಳೋರು, ಅಲ್ಲಿದ್ದಾರೆ ಅವರು ನೋಡಿ ಕಾಣುತ್ತೆ ಅಂತ ಹೇಳೋರು. ಎಷ್ಟು ದಿನ ಅಂದರೆ ನಮಗೆ ಒಂದು ಬುದ್ಧಿ ಬರೋವರೆಗೂ ಪ್ರತಿದಿನ ನೋಡ್ತಾ ಇದ್ದೆ, ಲಕ್ಷ್ಮಿ ಕಾಣ್ತಾರಾ, ಗೌರಿ ಕಾಣ್ತಾರಾ, ಸರಸ್ವತಿ ಕಾಣ್ತಾರಾ ಅಂಥೇಳಿ. ಆದರೆ ನಮ್ಮ ಹಿರಿಯರು ಅವರು ವೈಜ್ಞಾನಿಕವಾಗಿ ಏನಕ್ಕೆ ಅದನ್ನು ಹೇಳಿದರು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಕಾರಣ ಈ ಥರ ನಾವು ಮಾಡಿದಾಗ ನಮಗೆ ಬೇಕಾದಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಅನುಕೂಲಗಳು ಆಗುತ್ತೆ. ನಾವು ಮಲಗಿದಾಗ ಡೀಪ್ ಸ್ಲೀಪಲ್ಲಿ ಇದ್ದಾಗ ನಮ್ಮ ಮೆದುಳಿನಲ್ಲಿರುವ ಅಲೆಗಳು ಡೆಲ್ಟಾ ಅಲೆಗಳಾಗಿರುತ್ತೆ. ನಂತರ ಆ ಅಲೆಗಳು ಸ್ವಲ್ಪ ಮಂಪರು ಎಚ್ಚರಿಕೆ ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ತೀಟಾ ಅಲೆಗಳಾಗಿರುತ್ತೆ. ಆ ಮಂಪರಿನಲ್ಲೇ ಎಷ್ಟೋ ಸಲ ನಾವು ಹಾಸಿಗೆ ಮೇಲೆ ಒದ್ದಾಡಿರುವಂಥದ್ದು ಇದೆ. ನಂತರ ಎಚ್ಚರಿಕೆ ಆಗುತ್ತೆ. ನಂತರ ಆ ತೀಟಾದಿಂದ ಆಲ್ಫಾ ಅಲೆಗಳಿಗೆ ಬಂದು ಆಲ್ಫಾ ಅಲೆಯಿಂದ ನಾವು ಬೀಟಾ ಅಲೆಗಳಿಗೆ ಬರಬೇಕು. ಇದು ಒಂದು ಸರಿಯಾದ ಕ್ರಮ. ಅದು ನಾವು ಬೆಳಗ್ಗೆ ಏಳಬೇಕಾದ್ರೆ ನಮ್ಮ ಹಿರಿಯರ ಪ್ರಕಾರ ಎಚ್ಚರಿಕೆ ಆದಾಗ ಬಲಭಾಗಕ್ಕೆ ತಿರುಗಿ ಎದ್ದು ಕೂತು ಕೈ ಜೋಡಿಸಿ ಕೈನ ಉಜ್ಜಿಕೊಂಡು ಕೈನ ನಾವು ಓಪನ್ ಮಾಡಿ ತೆರೆದಿಟ್ಟು ನಾವು ಈ ಮಂತ್ರವನ್ನು ಹೇಳುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಾವು ತೀಟಾದಿಂದ ಆಲ್ಫಾಗೆ ಬರ್ತೀವಿ, ನಂತರ ಎಚ್ಚರಿಕೆ ಆಗುತ್ತೆ, ನಂತರ ಬೀಟಾ ಸ್ಥಿತಿಗೆ ಬರ್ತೀವಿ. ಇದು ಒಂದು ಅತ್ಯಂತ ಸೂಕ್ತವಾದ, ವ್ಯವಸ್ಥಿತವಾಗಿ ನಮ್ಮ ಮೆದುಳಿನ ಅಲೆಗಳನ್ನು ಹಂತ ಹಂತವಾಗಿ ಎಚ್ಚರಿಕೆಯ ಸ್ಥಿತಿಗೆ ತರುವಂತಹ ಪ್ರಕ್ರಿಯೆ. ಆದರೆ ಇಂದೇನಾಗಿದೆ, ಡೀಪ್ ಸ್ಲೀಪಲ್ಲಿರ್ತೀವಿ, ಎಚ್ಚರಿಕೆ ಆಗುತ್ತೆ, ಡೆಲ್ಟಾದಿಂದ ತೀಟಾಗಿ ಬರ್ತೀವಿ, ಆದರೆ ಆಲ್ಫನ ಸ್ಕಿಪ್ ಮಾಡಿ ಬೀಟಾಗೆ ಹೊರಟೋಗ್ತಾ ಇದ್ದೀವಿ. ಅಂದರೆ ಎದ್ದ ತಕ್ಷಣ ಇದನ್ನು ಯಾವುದೂ ಮಾಡಲ್ಲ, ಮೊಬೈಲ್ನ ನೋಡೋ ಅಂಥದ್ದು ಮತ್ತೇನೋ ಮಾಡೋ ಅಂಥದ್ದು ಮಾಡೋದ್ರೆ ಇನ್ನೇನಾಗುತ್ತೆ ಅಂದರೆ, ನೇರವಾಗಿ ತೀಟಾದಿಂದ ಬೀಟಾಗೆ ಹೋಗಿ ಆಲ್ಫಾ ಸ್ಥಿತಿಯನ್ನು ನಾವು ಎಲ್ಲಿ ಕಟ್ ಮಾಡಿ ಬೀಟಾಗೆ ಹೋಗ್ತೀವಿ, ಮೆದುಳು ಸಡನ್ ಜರ್ಕಾಗುತ್ತೆ. ತಕ್ಷಣದಲ್ಲಿ ನಮಗೆ ಬೇಡದ ಒಂದು ವಿಚಾರಗಳು ಅಲ್ಲೇ ಬರುತ್ತೆ. ಇಲ್ಲಿ ಹಿರಿಯರು ಏನಕ್ಕೆ 3 ದೇವತೆಗಳನ್ನು ಹೇಳಿಕೊಂಡು ನೀನು ಕೈ ಮುಗಿದು ಮಾಡು ಅಂತ ಹೇಳ್ತಾ ಇದ್ರು ಅಂದರೆ, ನಮ್ಮ ಮೆದುಳಿನ ಹೆಚ್ಚು ಭಾಗ ಸೊಮ್ಯಾಟೊ ಸೆನ್ಸರಿ ಅಂತ ಏನು ಕರಿತೀವಿ ಮತ್ತು ಕಾರ್ಟೆಕ್ಸ್
ನಮ್ಮ ಕೈಗೂ ಅದಕ್ಕೂ ಆ ನರಗಳು ಅಲ್ಲಿಗೆ ಹೋಗಿರೋದ್ರಿಂದ, ಮೆದುಳಿನ ಹೆಚ್ಚು ಭಾಗ ಆ ನರಗಳು ಕೈಯಲ್ಲಿ ಕೊನೆಯಾಗಿರೋದ್ರಿಂದ ಅದನ್ನು ಉಜ್ಜಿದಾಗ ಆ ಒಂದು ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ ಅನ್ನುವುದು ಒಂದು ವೈಜ್ಞಾನಿಕ ಕಾರಣ. ಇದರ ಜೊತೆಯಲ್ಲಿ ನಾವು ಬೆಳಿಗ್ಗೆ ಎದ್ದು ಲಕ್ಷ್ಮೀ ಸರಸ್ವತಿ ಗೌರಿ ಅನ್ನು ಪ್ರಾರ್ಥನೆ ಮಾಡಿದಾಗ, ಲಕ್ಷ್ಮಿ ಅನ್ನುವುದು ಇನೋವೇಷನ್, ನಮಗೆ ಹಣ ಬೇಕು, ನಮಗೆ ಏನೋ ಒಳ್ಳೆಯದು ಬೇಕು ಅಂದಾಗ ನಮಗೆ ಲಕ್ಷ್ಮಿಯ ಒಂದು ಪೂಜೆ ಅಥವಾ ಲಕ್ಷ್ಮಿಯನ್ನು ನಾವು ನೆನೆಸ್ಕೊಳ್ಬೇಕು. ನಂತರ ವಿದ್ಯೆ ಸರಸ್ವತಿ, ನಂತರ ಒಂದು ಡಿವಿನಿಟಿ, ಒಂದು ಕರೇಜ್ ಅಂತ ಏನು ಹೇಳ್ತೀವಿ, ಆ ದಿನದ ಕೆಲಸ ಮಾಡಬೇಕಾದ್ರೆ ನಮಗೆ ಧೈರ್ಯ ಬೇಕು, ನಮಗೆ ಶಕ್ತಿ ಬೇಕು, ಅದು ಆ ಗೌರಿ ಆ ದೇವಿ ನೀಡ್ತಾಳೆ. ನಮಗೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವ ವಿದ್ವತ್ತನ್ನು ಸರಸ್ವತಿ ನೀಡ್ತಾಳೆ. ನಮಗೆ ಹಣ ಮತ್ತು ಅಂತಸ್ತು ನಾವು ಏನು ಗಳಿಕೆ ಅಂತ ಆ ದಿನ ಮಾಡ್ತೀವಿ ಅದು ಲಕ್ಷ್ಮಿ ಅನ್ನುವ ಮುಖಾಂತರ ಇಂಡೈರೆಕ್ಟಾಗಿ ಆವತ್ತಿನ ದಿನದ ನಮ್ಮ ಕೆಲಸವನ್ನು ಜ್ಞಾಪಿಸೋ ಅಂಥದ್ದು. ಇದರ ಮುಖಾಂತರ ಇವತ್ತಿನ ದಿನ ನಾನು ಏನೇನು ಕೆಲಸ ಮಾಡಬೇಕು, ನನ್ನ ಇವತ್ತಿನ ದಿನಚರಿ ಏನು, ನಾನು ಯಾವ ಜ್ಞಾನವನ್ನು ಇವತ್ತು ಪಡೀಬೇಕು, ಏನು ಮಾಡಬೇಕು, ನನ್ನ ಆ ದಿನದ ಗೋಲ್ ಅಂತ ಏನಿದೆ ಅದನ್ನು ನಮಗೆ ನೇರವಾಗಿ ಒಂದು ಸರಿಯಾದ ರೀತಿಯಲ್ಲಿ ತಿಳಿಸುವಂತಹ ಪ್ರಕ್ರಿಯೆ ಇದಾಗಿತ್ತು. ಆದರೆ ಇಂದೇನಾಗಿದೆ, ಎದ್ದ ತಕ್ಷಣ ಮೊಬೈಲ್ನ ನಾವು ನೋಡ್ತೀವಿ, ನೋಟಿಫಿಕೇಷನ್ ನೋಡ್ತೀವಿ. ಆ ದಿನ ನಾನು ಏನು ಮಾಡಬೇಕು ಅನ್ನುವುದು ಪ್ಲ್ಯಾನ್ ಮಾಡಿರೋದಿಲ್ಲ ನಾವು. ಇಲ್ಲಿ ಹಿಂದೆಲ್ಲ ಏನಾಗ್ತಿತ್ತು ಅಂದರೆ, ಎದ್ದ ತಕ್ಷಣ ನೀವು ನಿಮ್ಮ ದೇಹದ ಅರಿವನ್ನು ತೆಗೆದುಕೊಳ್ಳಿ, ನಿಮ್ಮ ಪರಿಸರದ ಅರಿವನ್ನು ತೆಗೆದುಕೊಳ್ಳಿ, ನಂತರ ಎಲ್ಲದಕ್ಕೂ ಒಂದು ಥ್ಯಾಂಕ್ ಮಾಡಿ ನಂತರ ನಿಮ್ಮ ದಿನವನ್ನು ಆರಂಭಿಸಿ ಅಂತಿದ್ರು. ಯಾವಾಗ ಈ ಥರದ ಒಂದು ಮನಸ್ಥಿತಿಯಲ್ಲಿ ನಾವು ಎದ್ದೇಳ್ತೀವಿ, ಇಡೀ ದಿನ ಅದೇ ಮನಸ್ಥಿತಿಯಲ್ಲಿ ನಾವಿರ್ತೀವಿ, ಬೀಟ ಫೈರ್ ಆಗ್ತಿರೋದಿಲ್ಲ, ಅದ್ಭುತವಾಗಿ ಮಾಡುವ ಎಲ್ಲ ಕೆಲಸದಲ್ಲೂ ನಾವು ಯಶಸ್ಸು, ಕಾಮ್ ಮೈಂಡ್ ಆಗಿರುತ್ತೆ, ಮೈಂಡು ಕಾಮ್ ಆಗಿರುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ, ಅದು ಸರಿಯಾದ ರೀತಿಯಲ್ಲಿ ನಮ್ಮನ್ನು ದಿಕ್ಸೂಚಿಯ ಥರ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಆ ಇಡೀ ದಿನ ಒಂದು ಯಶಸ್ಸಿನ ದಿನ ಆಗುತ್ತೆ, ಅದ್ಭುತವಾಗಿ ನಾವು ಆ ದಿನವನ್ನು ಕಳಿತೀವಿ. ಆದರೆ ನಾವು ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡದೆ ಆಲ್ ಆಫ್ ಎ ಸಡನ್ನು ಬೀಟಾಗಿ ಹೋದರೆ, ಫೈರ್ ಎದ್ದ ತಕ್ಷಣ ಯಾವುದೋ ಒಂದು ಕಂಟೆಂಟ್ ನೋಡ್ತೀವಿ, ಅದರಲ್ಲಿ ಕಾಮೆಂಟಲ್ಲಿ ಯಾರೋ ನಮಗೆ ಬೈದಿರ್ತಾರೆ, ಏನೋ ಅಂದಿರ್ತಾರೆ, ಏನೋ ಮಾಡಿರ್ತಾರೆ, ಅಥವಾ ಏನೋ ನೋಟಿಫಿಕೇಷನ್ ಇರುತ್ತೆ, EMI ಕಟ್ಟಿಲ್ಲ ಅಂತ ನೋಟಿಫಿಕೇಷನ್ ಬರ್ಬೋದು, ಅಥವಾ ನೀವು ನೆನ್ನೆ ಪೋಸ್ಟ್ ಮಾಡಿದ ಫೋಟೋ ನೀವು ಚೆನ್ನಾಗಿ ಕಾಣ್ತಿಲ್ಲ ಅಂತ ಬರ್ಬೋದು. ಈ ಥರದ ನಕಾರಾತ್ಮಕವಾದ ಅಂಶಗಳನ್ನು ಎದ್ದ ತಕ್ಷಣ ನಾವು ನೋಡಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ಇಡೀ ದಿನದ ಮುಂಭಾಗದ ಮೆದುಳು ಶಟ್ ಡೌನ್ ಆಗುತ್ತೆ, ಹಿಂಭಾಗದ ಮೆದುಳು ಫೈರ್ ಆಗುವಂಥದ್ದು, ಫೈಟ್ ಫ್ಲೈಟ್ ಫ್ರೈಟ್, ಈ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ, ಭಾವನೆಗಳಿಗೆ ಒಳಪಡ್ತೀವಿ. ನನ್ನ ಮೇಲೆ ಈ ಥರ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಆ ಥರ ಅಂದರೆ ಒಂದು ನಕಾರಾತ್ಮಕತೆಯ ಕಡೆಗೆ ನಾವು ಹೆಚ್ಚು ವಾಲೋದ್ರಿಂದ ಇಡೀ ದಿನದ ನಮ್ಮ ಒಂದು ಯೋಜನೆ ಏನಿದೆ, ವಿದ್ಯೆ ಗಳಿಸೋದೇ ಆಗಲಿ, ಹಣ ಗಳಿಸೋದೇ ಆಗಲಿ, ಧೈರ್ಯದಿಂದ ಅವುಗಳನ್ನು ಕೆಲಸವನ್ನು ಮಾಡೋವಂಥದ್ದೇ ಆಗಲಿ, ಇವುಗಳನ್ನು ನಾವು ಯಾವುದೂ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಇಡೀ ದಿನ ಒಂದು ಫೇಲ್ಯೂರ್ ಅಂತಲೇ ಅನ್ಬೋದು. ಹಾಗಾಗಿ ನಮ್ಮ ಹಿರಿಯರು ಈ ಥರ ಆಗಬಾರದು ಎನ್ನುವ ಒಂದು ಕಾರಣಕ್ಕೆ ವೈಜ್ಞಾನಿಕವಾಗಿ ಅಲ್ಲದಿದ್ದರೂ ಸಂಪ್ರದಾಯ ಅನ್ನುವ ಒಂದು ಹೆಸರಿನಿಂದ ಇದನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದರು. ಇದು ಅದ್ಭುತವಾಗಿ ನಮ್ಮನ್ನು ನಿಧಾನಗತಿಯಲ್ಲಿ ಸಹಜ ಸ್ಥಿತಿಗೆ ನಮ್ಮನ್ನು ಕರೆದೊಯ್ತಿತ್ತು. ನಂತರ ನಮ್ಮ ದಿನ ತುಂಬ ಚೆನ್ನಾಗಿ ಆರಂಭ ಆಗ್ತಿತ್ತು. ಅದೇ ರೀತಿ ದಿನ ಪ್ರಾರ್ಥನೆಯ ಮುಖಾಂತರ ನಮ್ಮ ದಿನ ಕೊನೆಯಾಗ್ತಾಯಿತ್ತು. ಮನುಷ್ಯನಿಗೆ ಯಾವುದೇ ರೀತಿಯ ಚಂಚಲತೆ ಆಗಲಿ, ಭಾವನೆಗಳ ಆ ಒಂದು ಉದ್ವೇಗಗಳಾಗಲಿ ಯಾವುದೂ ಆಗ್ತಾ ಇರಲಿಲ್ಲ. ಅದ್ಭುತವಾಗಿ ಆತನ ಜೀವನ ನಡೀತಾ ಇತ್ತು. ಆದರೆ ಇಂತಹ ಕೆಲವೊಂದು ಒಳ್ಳೆಯ ಸಂಪ್ರದಾಯಗಳ ಹಿಂದಿರುವ ವೈಜ್ಞಾನಿಕತೆಯನ್ನು ಅರಿಯದೆ ಅದನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಬಿಡೋದು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಅದನ್ನು ನಾವು ಕೊಡ್ತಾ ಇಲ್ಲ. ಇದು ನಿಜವಾಗ್ಲೂ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡ್ತಿರುವ ಅನ್ಯಾಯ. ಕಾರಣ ಈ ಎಲ್ಲ ಕೆಲವೊಂದು ಸಂಪ್ರದಾಯಗಳಲ್ಲಿ ಏನು ಅಭ್ಯಾಸಗಳನ್ನು ರೂಢಿಸಿದ್ದಾರೆ ಅದರ ಹಿಂದೆ ಯಾವುದೋ ಒಂದು ವೈಜ್ಞಾನಿಕತೆ ಇದೆ, ಅದರ ಹಿಂದೆ ಮನುಷ್ಯನಿಗೆ ಅನುಕೂಲವಾಗುವ ಬಹಳಷ್ಟು ವಿಚಾರಗಳಿದೆ ಎನ್ನುವುದರ ಬಗ್ಗೆ ಒಂದು ಹೆಚ್ಚಿನ ಅರಿವು ನಮಗೆ ಇಲ್ಲದ ಕಾರಣ ಅವುಗಳನ್ನು ಬಿಡ್ತಾ ಬರ್ತಿದ್ದೀವಿ. ಕಾರಣ ನಮ್ಮ ಬೆಳಿಗ್ಗೆ ಯಾವ ರೀತಿ ಆರಂಭವಾಗುತ್ತೆ, ಇಡೀ ದಿನ ಅದೇ ಥರ ಇರುತ್ತೆ. ಉದಾಹರಣೆಗೆ ಬೆಳಿಗ್ಗೆನೇ ಮನೆಯಲ್ಲಿ ನಾವು ಗಲಾಟೆ ಮಾಡಿಕೊಂಡು ರೇಗ್ಕೊಂಡು ಎಲ್ಲರ ಮೇಲೆ ಇದ್ದರೆ ಅದೇ ಒಂದು ಫೇಸಲ್ಲಿ ನಾವು ಕಚೇರಿಗೆ ಬರ್ತೀವಿ, ಅಲ್ಲೂ ಅದೇ ನಡೆಯುತ್ತೆ. ಇಡೀ ದಿನ ಮಲಗುವವರೆಗೂ ಅದೇ ಥರದ ಘಟನೆಗಳು ಬಹಳಷ್ಟು ಬಂದು ಹೋಗ್ತಾ ಇರುತ್ತೆ. ಆದರೆ ದಿನ
ಚೆನ್ನಾಗಿ ಆರಂಭ ಆದಂಥ ಸಂದರ್ಭದಲ್ಲಿ ಇಡೀ ದಿನ ಒಳ್ಳೆಯ ಅಂದರೆ ನಮ್ಮ ಮನಸ್ಥಿತಿ, ಘಟನೆಗಳು ಅದೇ ಇರ್ಬೋದು, ಆದರೆ ಅದನ್ನು ನೋಡುವ ನಮ್ಮ ಮನಸ್ಥಿತಿನೇ ಬದಲಾಗಿರೋದ್ರಿಂದ ಸಮಸ್ಯೆ ಇರುವಂತಹ ವಿಚಾರಗಳನ್ನೂ ಸಹ ಬಹಳ ಸುಲಭವಾಗಿ ಪರಿಹಾರ ಮಾಡಿಕೊಂಡು ಆ ಘಟನೆಗಳನ್ನೇ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳೋದ್ರಿಂದ, ಏಕೆಂದರೆ ಬೆಳಗ್ಗೆ ಆ ರೀತಿ ಆರಂಭ ಆಗಿರುತ್ತೆ, ಅದೇ ರೀತಿ ಅದ್ಭುತವಾಗಿ ಅದು ಕೊನೆಗೊಳ್ಳುತ್ತೆ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ಈ ಮಂತ್ರವನ್ನು ನಾವು ಹೇಳುವಂತಹ ಸಂದರ್ಭದಲ್ಲಿ ಮಂತ್ರಗಳ ಪಠನೆ ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಕೆಲವೊಂದು ಶಬ್ದಗಳನ್ನು ನಾವು ಉಚ್ಚಾರ ಮಾಡಬೇಕು. ಇದರಲ್ಲಿ ಬರುವ ಕರಾಗ್ರೇ ವಸತೆ ಲಕ್ಷ್ಮಿ ಈ ಒಂದು ಮಂತ್ರವನ್ನು ನಾವು ಜೋರಾಗಿ ಪಠನೆ ಮಾಡಿದಾಗ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ತರ್ಕದ ಮೆದುಳು, ಸಂಶೋಧನೆಯ ಮೆದುಳು, ಆವಿಷ್ಕಾರದ ಮೆದುಳು. ಬೆಳಗ್ಗಿನ ಹೊತ್ತು ಈ ಮೆದುಳು ಆ್ಯಕ್ಟಿವೇಟ್ ಆದರೆ ಆ ದಿನ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ. ಹೊಸ ಹೊಸ ಆಲೋಚನೆಗಳು ನಮಗೆ ಬರಬಹುದು, ಹೊಸ ಹೊಸ ವಿಚಾರಗಳು ನಮಗೆ ಗೊತ್ತಾಗ್ಬೋದು. ಈ ಒಂದು ಆಲೋಚನೆಗಳು, ಈ ವಿಚಾರಗಳು, ಸಿದ್ಧಾಂತಗಳು ಇವುಗಳಿಂದ ಆ ದಿನದಲ್ಲಿ ನನಗೆ ಬೇಕಾದಷ್ಟು ಲಕ್ಷ್ಮಿನೂ ದೊರಕಬಹುದು, ಸರಸ್ವತಿನೂ ದೊರಕಬಹುದು. ಅದೇ ರೀತಿ ಧೈರ್ಯ ಅಂದರೆ ಇಷ್ಟು ಜನರನ್ನು ಆ್ಯಕ್ಟಿವೇಟ್ ಮಾಡುವಂಥ ಆ ದಿನ ನಾನು ಪಡೆಯುವಂತಹ ಶಕ್ತಿ ನನ್ನ ಮುಂಭಾಗದ ಮೆದುಳಿಗಿದೆ. ಮಂತ್ರದ ಪಠನೆಯಿಂದ ಅದು ಜಾಗೃತ ಆಗುತ್ತೆ. ಜಾಗೃತ ಆದ ನಂತರ ಅಲ್ಲೇ ಕುಳಿತಾಗ ಆ ದಿನ ನಾನು ಏನೋ ಒಂದು ಸಮಸ್ಯೆ ಇರಬಹುದು, ಅದನ್ನು ನಿವಾರಿಸುವ ಸೂಕ್ತ ಪರಿಹಾರ ಆ ಕ್ಷಣಕ್ಕೆ ನನಗೆ ಹೊಳೆಯುತ್ತೆ. ಹಾಗಾಗಿ ಇಂತಹ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿಸ್ಕೋಬೇಕು, ಮಕ್ಕಳಿಗೂ ಕಲಿಸಬೇಕು. ಇದರಿಂದ ಅವರ ಜೀವನವನ್ನು ಯಶಸ್ವಿಯಾಗಿ ಅದ್ಭುತವಾಗಿ ಆ ಮಕ್ಕಳು ರೂಪಿಸಿಕೊಳ್ಳಲು ನಾವು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿ ಇದಾಗಿದೆ. ಇದನ್ನು ಒಂದು ಸಣ್ಣ ಪ್ರಕ್ರಿಯೆ ಅಂತ ನಾವು ಇದನ್ನು ಒಂದು ನೆಗ್ಲೆಕ್ಟ್ ಮಾಡದೆ ಇದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಇದರಿಂದ ಸಿಕ್ಕುವಂತಹ ಒಂದು ಲಾಭ ಇದೆಯಲ್ಲ ಅಗಾಧ ಪ್ರಮಾಣದಲ್ಲಿ. ಏಕೆಂದರೆ ನಮ್ಮ ದಿನ ಚೆನ್ನಾಗಿದ್ದಾಗ, ಸಂತೋಷವಾಗಿದ್ದಾಗ ಮನುಷ್ಯನ ಕೊನೆಯ ಒಂದು ಪ್ರತಿಯೊಬ್ಬರೂ ಮಾಡೋದು, ದಾಸರು ಹೇಳಿದಾಗೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂದರೆ ಸಂತೋಷವನ್ನು ಪಡೆಯೋದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೆಲಸವನ್ನು ಮಾಡುವುದು. ಹಾಗಾಗಿ ಆ ಸಂತೋಷ ನಮ್ಮದಾಗುತ್ತೆ, ಆ ದಿನ ನಮ್ಮದಾಗುತ್ತೆ, ಆ ಜೀವನ ನಮ್ಮದಾಗೋದ್ರಿಂದ ಅದ್ಭುತವಾದ ಜೀವನವನ್ನು ಸಮಾಜಕ್ಕೆ ನಾವು ಕಟ್ಟಿಕೊಂಡು ಸಮಾಜಕ್ಕೂ ಸಹ ನಾವು ನೀಡಬಹುದಾಗಿದೆ. ನಮಸ್ಕಾರ.